ಹಾಯ್ ಸಮೀರ್ ಬ್ರೋ. ಅಯ್ಯೋ ಅಲ್ಲಿ ಆರಾಮಾ? ಬ್ರದರ್ 2 days ಬಿಟ್ಟು ಬರ್ತ ಅಂತ ಹೇಳಿದ್ರು. ಏನೋ ಸರ್ಪ್ರೈಸ್ ಅಂತ ಅಂದ್ಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಅವ್ರ ಮುಖ ನೋಡಿದ್ಮೇಲೆ ನನಗೊಬ್ಬ ಸ್ಟಾರ್ ನೆನಪಾದ್ರು, ಪುನೀತ್ ರಾಜ್ಕುಮಾರ್. ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಬಂದಾರ ಆ ಥರ ಫೀಲ್ ಆಯ್ತು ನನಗೆ. ನಾನು ಒಬ್ಬನಿಗೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ಅದೇ ಥರ ಫೀಲ್ ಆಯಿತು. ನಿಜವಾಗ್ಲೂ ಬ್ರೋ ನಿಮ್ಮ ಫೇಸ್ ಹಂಗೆ ಇದೆ ಪುನೀತ್ ರಾಜ್ಕುಮಾರ್ ಥರ. ಸ್ಮೈಲ್ ಮಾಡ್ತಾರೆ. ಟೆಂಪಲ್ಗೆ ಬಂದಾಗ ಕಲಾ ಮಾಧ್ಯಮ ಪರಮ್ ಸರ್ ಜೊತೆ ಮಾತಾಡಿದ್ದೆ. ಅವಾಗ ಅವ್ರು ಸ್ಕೆಚ್ ಮಾಡಿಕೊಟ್ಟಿದ್ದೆ, ಅವ್ರ ರಿಯಾಕ್ಷನ್ ನೋಡಿದ್ದೆ ಫಸ್ಟ್ ಟೈಮ್ ಬಂದಾಗ. ಅದು ರೀಲ್ಸ್ ನೋಡಿರ್ತೀರಾ, ನಮ್ಮ ಉತ್ತರ ಕರ್ನಾಟಕ ಕನಕಗಿರಿಯಲ್ಲಿ ತುಂಬ ವೀಡಿಯೋಸ್ ಮಾಡ್ತಾರೆ ಅವರು. ನೀವು ಇವಾಗಲ್ಲ ನಾನು ನೋಡ್ತಾ ಇರೋದು ನಿಮ್ಮ ರೀಲ್ಸ್ನಾಗ 1 year 2 year ಆಯಿತು, ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ತುಂಬ ಕಡಿಮೆ ಫಾಲೋವರ್ಸ್ ಇದ್ದಾಗ ನಾನು ನೋಡಿದ್ದೀನಿ ವೀಡಿಯೋಸ್ನ. ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನೀವೆಷ್ಟು ಸರ್ಪ್ರೈಸ್ ಅದು ನಾನು ಅಷ್ಟೇ ಆಗಿದ್ದೀನಿ. ನೀವು ಟಿಕ್ಟಾಕ್ಲ್ಲಿ ಮಾಡಿದ್ರಾ? ನೋಡಿ, ನೀವು ಟಿಕ್ಟಾಕ್ ಮಾಡಿದಾಗ ನೀವು ಟಿಕ್ಟಾಕ್ ವೀಡಿಯೋಸ್ ಮಾಡ್ತಾ ಇದ್ದಾರೆ, ಬಟ್ ನನ್ನ ಹತ್ರ ಫೋನ್ ಇಲ್ಲ ಆ ಟೈಮಲ್ಲಿ. ನಾನು ಡಿಗ್ರಿಯಲ್ಲಿ ತೊಗೊಂಡಿರೋದು ಫೋನು. ಮೋಟಿವೇಶನ್ನು ಮತ್ತು ನೀವು ಚೆನ್ನಾಗಿ ಮಾತಾಡ್ತೀರಾ, ನೀವು ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅಲ್ಲ ನಮ್ಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಲೋಕಲ್ ಬಾಯ್ಸ್ ಅಂತ ಇದು ರ್ಯಾಪ್ ಸಾಂಗ್, ಅದು ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಸಮೀರ್ ಬ್ರೋ ಅವ್ರ ಮನೆ ದೇವರು ಯಾರು ಏನು ಅಂತ ಕೇಳೋಣ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ನಮ್ಮ ಮನೆ ದೇವರು. ಆಮೇಲೆ ಈ ಮನೆಯಲ್ಲಿ ಎಲ್ಲ ದೇವರು ಪೂಜೆ ಮಾಡ್ತೀವಿ ನಾವು, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲದು. ಬಟ್ ಆಲ್ಮೋಸ್ಟ್ ನಾವು ಟಿಕ್ಟಾಕ್ ಟೈಮಲ್ಲಿ ನಾನು ಇಷ್ಟವಾದ ದೇವರು. ನನಗೆ ಬ್ರೈನ್ ಆಪ್ರೇಷನ್ ಆದಾಗ ನಾನು ಪ್ರಾರ್ಥನೆ ಮಾಡಿದ್ದು, ನಮ್ಮ ತಾಯಿ ಪ್ರಾರ್ಥನೆ ಮಾಡಿದ್ದು ರಾಘವೇಂದ್ರ. ಇದು ಕನಕಗಿರಿ ಬಸ್ ಸ್ಟ್ಯಾಂಡು. ಇವಾಗ ತಾನೇ ನಾನು ಬಂದು ಇಳ್ಕೊಂಡೆ ಕೊಪ್ಪಳದಿಂದ. ಇಲ್ಲಿ ಸಮೀರ್ ಬ್ರೋ ಅಂತ ಇದ್ದಾರೆ, ನೀವು ಆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಆಮೇಲೆ ಶಾರ್ಟ್ ಮೂವಿ ಎಲ್ಲ ಮಾಡ್ತಾರೆ ಸಮೀರ್ ಬ್ರದರ್. ಅವ್ರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು, ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ. ಬರ್ತಾ ಇದ್ದಾರೆ, ಐ ಥಿಂಕ್ ಬರ್ಬೋದು ಒಂದು ಸ್ವಲ್ಪ ಹೊತ್ತಲ್ಲಿ. ಸಮೀರ್ ಬ್ರೋ ಅವ್ರ ಬ್ರದರ್ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಮನೆಗೆ. ಬನ್ನಿ. ಕನಕಗಿರಿ APMC ರೋಡು. ಬಟ್ ನಾನು ಸಮೀರ್ ಬ್ರೋ ಅವ್ರ ಮನೇನ ರಿವ್ಯೂ ಮಾಡಲ್ಲ, ಬಟ್ ಆ ಮನೆ ಮೇಲೆ ಹೋಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡೋಣಂತೆ. ಮನೆ ಒಳಗಡೆ ಸಮೀರ್ ಬ್ರದರ್ ತೋರಿಸ್ತೀನಿ ನಾನು. ಬ್ರದರ್ ಜೊತೆ ಮಾತಾಡೋಣ, ಅವ್ರು ಏನೇನಿದೆ ಅಂತ ಎಲ್ಲ ಅವ್ರ ಸ್ಟೋರಿ ಕೇಳೋಣ. ಓಕೆನಾ? ಬನ್ನಿ. ಸಮೀರ್ ಬ್ರೋ ಅವ್ರ ಮನೆ, ಬಟ್ ಅವ್ರ ಮನೆ ನಾನು ಮುಂದ್ಗಡೆಯಿಂದ ರಿವ್ಯೂ ಮಾಡ್ತಾ ಇಲ್ಲ. ಅವರು ಏನೋ ಅವ್ರದ್ದು ಬೇರೆ ಇನ್ನೊಂದು ಬ್ಲಾಗಲ್ಲಿ ಅವ್ರ ಮನೇನ ರಿವ್ಯೂ ಮಾಡ್ತಾರಂತೆ. ಅದು ಸಮೀರ್ ಬ್ರೋ ಮೇಲೆ ಇದ್ದಾರೆ, ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಇವಾಗ ಹೋಗೋಣ, ಹೋಗಿ ಅವ್ರ ಜೊತೆ ಮಾತಾಡೋಣ, ಏನಿದೆ ಕತೆ ಅಂತ ಕೇಳೋಣ. ಓಕೆನಾ? ಬನ್ನಿ ಮೇಲೆ ಹೋಗಿ. ಹಾಯ್ ಸಮೀರ್ ಬ್ರೋ. ಅಯ್ಯೋ ಅಲ್ಲಿ ನಮ್ಮ ಊರಿಗೆ ಬಂದಿದ್ದಾರೆ, ನಮ್ಮ ಮೇಲೆ ಇದ್ದಾರೆ. ಹಾಯ್. ನೋಡಿ ಸಮೀರ್ ಬ್ರೋ ಅವ್ರನ್ನ ಮೀಟ್ ಮಾಡಿದೆ. ಅವ್ರಿಗೆ ಯಾವ ಥರ ಅನಿಸ್ತದೆ ಕೇಳೋಣ ಇವಾಗ. ಹಾಯ್, ಹಲೋ. ಫಸ್ಟ್ ಟೈಮಾ ಈ ಥರ? ಫಸ್ಟ್ ಟೈಮ್ ಇರಲ್ಲ, ದೊಡ್ಡ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ. ಅವ್ರು ಸ್ವಲ್ಪ ಇದಾಗ್ತದೆ, ನಾಚಿಕೆ. ಮಾತಾಡಿ. ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದಿರೋದು. ಬೆಳಗ್ಗೆ ಫೋನ್ ಮಾಡಿದ್ರು ಅವರು. ನಾನು ಅಂದೆ ಬ್ರೋ ಯಾವ ಬರ್ತೀನಿ ಅಂತ. ಅವ್ರು ಹೇಳಿದ್ರು 2 days ಬಿಟ್ಟು ಬರ್ತೀನಿ ಅಂತ. ಸಾಯಂಕಾಲ ಆಯಿತು, ಫೋನ್ ಬಂತು, ಬ್ರೋ ನಾನು ನಿಮ್ಮೂರೇ ಇದ್ದೀನಿ ಅಂತ ಹೇಳ್ಬಿಟ್ರು. ನಾನು ಶಾಕ್ ಇದ್ದಂಗೆ. ಬ್ರದರ್ 2 days ಬಿಟ್ಟು ಬರ್ತಾ ಅಂತ ಹೇಳಿದ್ರು. ಏನೋ ಸರ್ಪ್ರೈಸ್ ಅಂತ ಅಂದ್ಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಅವ್ರ ಮುಖ ನೋಡಿದ್ಮೇಲೆ ನನಗೊಬ್ಬ ಸ್ಟಾರ್ ನೆನಪಾದ್ರು, ಪುನೀತ್ ರಾಜ್ಕುಮಾರ್. ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಬಂದಾರ ಆ ಥರ ಫೀಲ್ ಆಯ್ತು ನನಗೆ. ನಾನು ಒಬ್ಬನಿಗೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ಅದೇ ಥರ ಫೀಲ್ ಆಯಿತು. ನಿಜವಾಗ್ಲೂ ಬ್ರೋ ನಿಮ್ಮ ಫೇಸ್ ಹಂಗೆ ಇದೆ ಪುನೀತ್ ರಾಜ್ಕುಮಾರ್ ಥರ. ಸ್ಮೈಲ್ ಮಾಡ್ತಾರೆ. ಮುಖದಲ್ಲಿ ಸ್ಮೈಲ್ ಇದೆ, ಬಟ್ ಅಂದರ್ ಬಹುತ್ ದುಃಖೆ. हमको समझ होता है. ಆಮೇಲೆ ಇವರು ಟ್ರಾವೆಲ್ ಬಗ್ಗೆ ಸ್ವಲ್ಪ ಅವ್ರ ಫೀಲ್ ಹೇಳಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಲಡಾಖ್ ಹೋಗಿದ್ರಂತೆ. ಅಲ್ಲ ನೀವು ಹೇಳೀಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ? ತುಂಬ ಅಡ್ವೆಂಚರ್ ಆಗಿತ್ತು ಲೈಫಲ್ಲಿ. ಒನ್ ಟೈಮ್ ಲಡಾಖ್ ಟ್ರಿಪ್ ಮಾಡ್ಬೇಕು. ಲಡಾಖ್ ಅಂತಲ್ಲ, ಟ್ರಾವೆಲ್ ಮಾಡ್ಬೇಕು. ಅದು ಸೋಲೋ ಮಾಡ್ಬೇಕು, ಸೋಲೋ ಒಬ್ಬರೇ ಬ್ಯಾಕ್ ಸೋಲೋ. ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ತೊಗೊಂಡು ಇರಬೇಕು. ಅಲ್ಲಿರೋ ಕಷ್ಟಗಳು ಹೆಂಗೆ ಫೇಸ್ ಮಾಡ್ತೀರಿ ನೀವು? ಯಾವ ಥರ ಇತ್ತು? ಬ್ಲಾಗ್ ನಾನು ಮಾಡಕ್ಕೆ ಬಂದಿದ್ದೆ. ಅದೇ ನಿಂದೇ ಬ್ಲಾಗು, ನಾನೇ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಕೇಳಿ, ಆಲ್ಮೋಸ್ಟ್ ಅವ್ರ ಬ್ಲಾಗರ್ಸು ಅವ್ರ ನೋವುಗಳು ಹೇಳ್ಕೊಳಲ್ಲ. ಅವ್ರ ನೋವುಗಳು ಅವ್ರ ಮನಸ್ಸಲ್ಲಿ ಅಷ್ಟೇ ಇರುತ್ತೆ. ಬಟ್ ನಾನು ಅವ್ರದ್ದು ಬ್ಲಾಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಏನೋ ಒಂಥರ ಫೀಲ್ ಆಗ್ತಿದ್ದಪ್ಪ, ಪುನೀತ್ ರಾಜ್ಕುಮಾರ್ ಜೊತೆ ಕುಂತ್ಕೊಂಡು ಮಾತಾಡ್ತೀನಿ ಅನ್ಸುತ್ತೆ ಆ ಥರ. ನಮ್ಮ ಊರಿಗೆ ಬಂದಿರಾ. ಆ್ಯಂಡ್ ಇವ್ರ ಟ್ರಾವೆಲ್ಸ್ ತುಂಬ ಕಷ್ಟ. ಅದು ನಾವು ರೀಲ್ಸ ನೋಡೋಕೆ ತುಂಬ ಇಷ್ಟ ಆಗ್ಬಿಡುತ್ತೆ, ಹಿಂಗೆ ಸ್ವೈಪ್ ಮಾಡಿಬಿಡ್ತೀವಿ. ಬಟ್ ಅಲ್ಲಿ ಹೋದ್ಮೇಲೆ ಹೆವಿ ಹಾರ್ಡ್ ವರ್ಕಪ್ಪ. ಅವ್ರು ನಮ್ಮ ಮನೇಲಿ ಹೇಳಿದ್ಮೇಲೆ ಗೊತ್ತಾಯ್ತು ಟ್ರಾವೆಲ್ ಎಷ್ಟು ಕಷ್ಟ ಇರ್ತಂತ. ನಾನು ಆ್ಯಕ್ಚುಲಿ ನನಗೂ ಅನ್ಸಿರ್ತಿರ್ತಾ, ನಾನು ಟ್ರಾವೆಲ್ ವ್ಲಾಗ್ ಮಾಡಬೇಕಲ್ಲ ಅಂತ. ಕಾಂಟ್, ಬಟ್ ನಾನು ಟ್ರೈ ಮಾಡ್ತೀರಣ್ಣ. ಇಲ್ಲ 2-3 days ಮಾಡಿದ್ದೇನೆ. 2-3 days ಲೈಫಲ್ಲಿ ಒಂದ್ಸಾರಿ ಯಾರು ಆಕ್ಟಿವ್ ತಗೊಳ್ಳಿ, ಸೋಲೋ ಟ್ರಿಪ್ ಮಾಡಬೇಕು. ಹೋಗಿ ಅಥವಾ ಫ್ರೆಂಡ್ ಜೊತೆ ಆದ್ರೂ ಹೋಗಿ ಒಂದ್ಸರಿ ಟ್ರಿಪ್ ಮಾಡಿ ಜಗತ್ತಿಗೆ ಅಂತ ಗೊತ್ತಾಗುತ್ತೆ. ನಿಜ. ಕನಕಗಿರಿ ಬಗ್ಗೆ ಹೇಳಿ. ಕನಕಗಿರಿ ಆ್ಯಕ್ಚುಲಿ ನಮ್ಮೂರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇದೆ, ಬಟ್ ನಾನು ಮಾತಾಡಿದ್ರೆ ಅಷ್ಟು ಶೈಲಿ ಅಷ್ಟು ಪರ್ಫೆಕ್ಟ್ ಅನ್ಸಲ್ಲ. ಅದು ಟ್ರಾವೆಲ್ ಬ್ಲಾಗರ್ಸಿಗೆ ತುಂಬ ಅವ್ರಿಗೆ ಸೂಟ್ ಆಗುತ್ತೆ, ಬಟ್ ನನಗೆ ಕಷ್ಟ ಅದು. ಫಸ್ಟ್ ಟೈಮ್ ನಾನು ಟೆಂಪಲ್ಗೆ ಬಂದಾಗ ಕಲಾ ಮಾಧ್ಯಮ ಪರಮ್ ಸರ್ ಜೊತೆ ಮಾತಾಡಿದ್ದೆ.
ಅವಾಗ ಅವ್ರು ಸ್ಕೆಚ್ ಮಾಡಿಕೊಟ್ಟಿದ್ದೆ, ಅವ್ರ ರಿಯಾಕ್ಷನ್ ನೋಡಿದ್ದೆ ಫಸ್ಟ್ ಟೈಮ್ ಬಂದಾಗ. ಅದು ಕನಕಗಿರಿಯಲ್ಲಿ ಜಾತ್ರೆ ಇತ್ತು, ಜಾತ್ರೆ ಬ್ಲಾಗ್ ಮಾಡೋಕ್ಕೆ ಬಂದಿದ್ದೆ. ನೀವು ನಂಗೆ ಮೆಸೇಜ್ ಕಾಲ್ ಮಾಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ. ಆವಾಗ ಭಾಳ ಏನು ಶೂಟ್ ಮಾಡಿಲ್ಲ, ಒಂದು 2-3 ಪ್ಲೇಸಸ್ನ ಶೂಟ್ ಮಾಡ್ಕೊಂಡೋಗಿದ್ದೆ. ಬಟ್ ಇನ್ನೊಂದ್ಸಲ ಕನಕಗಿರಿಗೆ ಬರಬೇಕು, ಇದ್ರ ಹಿಸ್ಟ್ರಿ ಇತಿಹಾಸ ಏನೇನಿದೆ ಎಲ್ಲ ನಾವು ಬ್ಲಾಗ್ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ. ಬಟ್ ನಿಮ್ಮ ಹತ್ರ ಇವತ್ತು ಬರಬೇಕು ಅಷ್ಟೇ ಅಂದ್ಕೊಂಡೆ ಬಂದುಬಿಟ್ಟೆ ಸಡನ್ಲಿ. ಸರ್ಪ್ರೈಸ್, ನನಗೂ ಸರ್ಪ್ರೈಸ್, ನಿಮಗೂ ಸರ್ಪ್ರೈಸ್ ಐತಿ. ಸಮೀರ್ ಬ್ರೋ, ನೀವು ಆಲ್ರೆಡಿ ರೀಲ್ಸ್ ನೋಡಿರ್ತೀರ. ನಮ್ಮ ಉತ್ತರ ಕರ್ನಾಟಕ ಕನಕಗಿರಿಯಲ್ಲಿ ತುಂಬ ವೀಡಿಯೋಸ್ ಮಾಡ್ತಾರೆ ಅವರು. ನೀವು ಇವಾಗಲ್ಲ ನಾನು ನೋಡ್ತಾ ಇರೋದು ನಿಮ್ಮ ರೀಲ್ಸ್ನಾಗ, 1 year 2 year ಆಯಿತು, ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ತುಂಬ ಕಡಿಮೆ ಫಾಲೋವರ್ಸ್ ಇದ್ದಾಗ ನಾನು ನೋಡಿದ್ದೀನಿ ವೀಡಿಯೋಸ್ನ, ಬಟ್ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನೀವೆಷ್ಟು ಸರ್ಪ್ರೈಸ್ ಅದು ನಾನು ಅಷ್ಟೇ ಆಗಿದ್ದೀನಿ ನಿಜವಾಗ್ಲೂ. ಆ ಟೈಮ್ ನಾನು ನೀವು ಟಿಕ್ಟಾಕ್ ಮಾಡಿದ್ರಾ ನೋಡಿ, ನೀವು ಟಿಕ್ಟಾಕ್ ಮಾಡಿದಾಗ ನೀವು ಟಿಕ್ಟಾಕ್ ವಿಡಿಯೋಸ್ ಮಾಡ್ತಾಯಿದ್ದಾರೆ, ಬಟ್ ನನ್ನ ಹತ್ರ ಫೋನ್ ಇಲ್ಲ ಆ ಟೈಮಲ್ಲಿ. ಡಿಗ್ರಿಯಲ್ಲಿ ತೊಗೊಂಡಿರೋದು ಫೋನು. ಯಾ ಮೋಟಿವೇಶನ್ನು ಮತ್ತು ನೀವು ಚೆನ್ನಾಗಿ ಮಾತಾಡ್ತೀರಾ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅಲ್ಲ ನಮ್ಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ, ಬಟ್ ಚೆನ್ನಾಗಿ ಮಾತಾಡ್ತಾರೆ. ನಾನು ನೋಡಿದ್ದೀನಿ ಬರೋ ವೀಡಿಯೋಸು, ಹಾಗೆ ಇರುತ್ತೆ. ಇತಿಹಾಸ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋಕ್ಕೆ, ಯಾಕಂದರೆ ಒಂದೊಂದು ಮೈನರ್ ಕೂಡ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಅಷ್ಟು ಇಂಪಾರ್ಟೆಂಟು. ಹಾಗೆ ನಾವು ರೀಲ್ಸ್ ಮಾಡ್ತೀವಿ, ಒಂದು ಡೈಲಾಗ್ ಹೇಳ್ಬೋದು, ಬಟ್ ಇತಿಹಾಸ ಅಂತ ಬಂದಾಗ ಅದು ಅಷ್ಟು ನೀಟಾಗಿ ಹೇಳ್ಬೇಕು. ಅದು ಅದು ಅಷ್ಟು ಸ್ಪಷ್ಟವಾಗಿ ಹೇಳ್ಬೇಕು. ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಬಟ್ ಅಷ್ಟು ನಿಮ್ಮಷ್ಟು ಪರ್ಫೆಕ್ಟು ಸ್ಪಷ್ಟವಾಗಿ ಬರೋಲ್ಲ. ಭಾಳ ಖುಷಿ ಆಯಿತು ಕನಕಗಿರಿಗೆ ಬಂದು ಸಮೀರ್ ಬ್ರೋ. ಆ್ಯಂಡ್ ಸಮೀರ್ ಬ್ರೋ ಇವತ್ತು ಜೂನ್ 14ನೇ ತಾರೀಕಿಗೆ ಒಂದು ರ್ಯಾಪ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ, ಲೋಕಲ್ ಬಾಯ್ಸ್ ಅಂತ. ಇದು ರ್ಯಾಪ್ ಸಾಂಗ್, ಅದು ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಇದನ್ನು ಐ ಥಿಂಕ್ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದು ನಿನ್ನೆ ರಿಲೀಸ್ ಆಗಿರುತ್ತೆ. ಹೋಗಿ ಒಂದ್ಸಲ ನೋಡಿ. ಸಮೀರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್, ಅಲ್ಲಿ ಹೋಗಿ ವಿಡಿಯೋ ನೋಡಿ. ಮತ್ತು ಶಾರ್ಟ್ ಮೂವಿ ಮಾಡ್ತಾರೆ. ಶಾರ್ಟ್ ಮೂವಿ ನಾನು ಆಡಿಯೋ ಶಾರ್ಟ್ ಮೂವಿ ನೋಡಿದ್ದೀನಿ, 2 months ಬ್ಯಾಕ್ ಅಪ್ಲೋಡ್ ಮಾಡಿದ್ರಲ್ಲ, ಅದು ಪಾರ್ಟ್ 2 ಕೂಡ ಬರ್ತಾ ಇದೆ. ಇನ್ನೂ ಎಡಿಟಿಂಗಾ ಶೂಟಿಂಗಾ? ಓಕೆ, ಈ ಮಂತಲ್ಲಿ ರಿಲೀಸ್ ಆಗುತ್ತೆ. ನೀವು ಶಾರ್ಟ್ ಮೂವಿ ಬಗ್ಗೆ ಹೇಳಿ. IP ಸೆಕ್ಷನ್ ಆಲ್ಮೋಸ್ಟ್ ಅದು ಇವಾಗ ಪ್ರೆಸೆಂಟ್ ನಡೀತಾರೆ ಘಟನೆ, ಅದು ರಿಯಲ್ ಲೈಫು. ಎಷ್ಟೋ ಹುಡುಗಿರಿಗೆ ಆ ಥರ ನೋವಾಗ್ತಿರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಹುಡುಗಿರು ಕೆಲವೊಂದು ಮೆಚುರಿಟಿ ಗರ್ಲ್ಸು ಕರೆಕ್ಟಾಗಿ ಯೂಸ್ ಮಾಡ್ಕೊತಾರೆ. ಬಟ್ ಯಾವಾಗ ಬೇರೆ ಹುಡುಗರು ಬರ್ತಾರಲ್ಲ, ಟೀನೇಜ್ ಹುಡುಗಿರು, ಚಿಕ್ಕ ಮಕ್ಕಳು ಹುಡುಗಿರು, ಅವರೇ ಮಾಡ್ತಾರೆ ಸ್ವಲ್ಪ ಅಲ್ಲಿ ದಾರಿ ಕೆಟ್ಟೋಗ್ತಾರೆ. ಸೊ 11 ಪರ್ಸನ್ಗೆ ಚಾಟ್ ಮಾಡೋದು, ಮೆಸೇಜ್ ಮಾಡೋದು, ದೆನ್ ಬಾಡಿ ಶೋ ಆಫ್ ಮಾಡೋದು, ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಬಾಡಿ ಶೋ ಆಫ್ ಮಾಡೋದು, ಅದರಿಂದ ಹೆಣ್ಮಕ್ಳಿಗೆ. ಆಮೇಲೆ ಎಷ್ಟೋ ಹುಡುಗಿರಿಗೆ ಆ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ರೆಕಾರ್ಡ್ ಮಾಡಿಕೊಂಡು. ಇದರಿಂದ ಯಾವ ಥರ ಬಚಾವ್ ಆಗಬೇಕು, ಬ್ಲ್ಯಾಕ್ ಮೇಲ್ ಆದರೂ ಆ ಥರ ಬ್ಲ್ಯಾಕ್ ಮೇಲ್ ಆಗುತ್ತೆ. ಅದರಿಂದ ನೀವು ಹೊರಗಡೆ ಬರಬೇಕಂದ್ರೆ IPC ಸೆಕ್ಷನ್ ಇಲ್ಲಿ ಬರುತ್ತೆ ಆ ನಂಬರ್ ನೀವು ನೋಡ್ಬೇಕಂದ್ರೆ IP ಸೆಕ್ಷನ್ 2 ನೋಡಲೇಬೇಕಾಗುತ್ತೆ. ಓಕೆ, ಈ ಫೋಟೋಸ್ ವೀಡಿಯೋಸ್ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡಿರ್ತಾರಲ್ಲ, ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ವೀಡಿಯೋಸ್ ಫೋಟೋಸು ಡಿಲೀಟ್ ಆಗುತ್ತೆ, ನೀವು ಸೇಫ್ ಆಗ್ತೀರಾ. ಸೊ ಇದು ಹೆಣ್ಮಕ್ಳಿಗೆ ಒಂದು ಗುಡ್ ಮೆಸೇಜು. ನಿಜವಲ್ಲ, ಎವ್ರಿ ಸಿನಿಮಾಟಿಕ್ ಆ್ಯಂಗಲ್ಸ್ ಇವನೇ ಕಲಿತಾನೆ, ಇವನೇ ಮಾಡ್ತಾನೆ. ಆ್ಯಂಡ್ ಇನ್ನೂ ಇಬ್ಬರು ಇದ್ದಾರೆ ಫ್ರೆಂಡ್ಸು, ಮೈಬೂಬ್ ಅಂತ, ಸೋಮ ಅಂತ. ಎಸ್, ಇವತ್ತು ನಮ್ಮ ಸೋಮ ಬರ್ತಡೇ ಇದೆ. ವಿಶ್ ಮಾಡಿಬಿಡಿ, ಮತ್ತೆ ಹ್ಯಾಪಿ ಬರ್ತಡೇ, ಲವ್ ಯು, ಚೆನ್ನಾಗಿರೋ. ರಿಲೀಸ್ ಆಗಬೇಕಾದ್ರೆ ಒಂದೊಂದ್ಸಲ ಬರ್ತೀನಿ. ನಿಮ್ಮ ಯಾರ್ಯಾರು ವರ್ಕ್ ಮಾಡಿದಾರೋ ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದಾರೋ ಎಲ್ಲರ ಜೊತೆನೂ ಮಾತಾಡೋಣ, ಓಕೆನಾ? ಓಕೆ, ಭಾಳ ಖುಷಿ ಆಯಿತು ಸಮೀರ್ ಬ್ರೋ ಅವ್ರ ಮನೆಗೆ ಬಂದು ಮತ್ತು ಅವ್ರ ಜೊತೆ ಮಾತಾಡಿ ಅವರ ವೀಡಿಯೋಸು ಶಾರ್ಟ್ ಮೂವಿ ಬಗ್ಗೆ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಬ್ರೋ. ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಕ್ಬಾರ್ದಂಗೆ ನನಗೆ ಬ್ರೋ. ಅವ್ರ ಚೆಸ್ಟ್ ಸೇಮ್ ನಂದು ಹಂಗೆ ಇದೆ, ಹೈಟ್ ಕೂಡ ಸೇಮ್ ಭಯ್ಯ ಸರ್ದೆ. ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಸಿನಿಮಾ ಥಿಯೇಟ್ರ್ TV ನೋಡಿವಿ, ಬಟ್ ನನಗೇನೋ ಒಂಥರ ಫೀಲ್ ಆಗ್ತಿದೆ, ನಮ್ಮ ಮನೆಗೆ ಬಂದಿರೋ ಥರ ಫೀಲ್. ನಿಜವಲ್ಲ ಬ್ರೋ, ನಗ್ತಾ ಇರಿ ಬ್ರೋ. ಎಲ್ಲರಲ್ಲೂ ನೀವು ಪುನೀತ್ ರಾಜ್ಕುಮಾರ್ ಕಾಣಬೇಕಂದ್ರೆ ನಗ್ತಾ ಇರ್ಬೇಕು ಅಷ್ಟೇ. ಒಳ್ಳೆ ಗುಡ್ ಮೆಸೇಜ್ ಅಲ್ವಾ? ಥ್ಯಾಂಕ್ ಯು. ಇದು ಸಮೀರ್ ಬ್ರೋ ಅವ್ರ ಮನೆ, ಆ್ಯಂಡ್ ಇದು ಹಾಲ್. ಇದು ಬನ್ನಿ, ದೇವರ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಸಮೀರ್ ಬ್ರೋ ಅವ್ರು ದೇವ್ರ ಮನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಏನಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸಮೀರ್ ಬ್ರೋ ಅವ್ರ ಮನೆ ದೇವರು ಯಾರು ಏನು ಅಂತ ಕೇಳೋಣ, ಹೇಳಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ನಮ್ಮ ಮನೆ ದೇವರು. ಆಮೇಲೆ ಈ ಮನೆಯಲ್ಲಿ ಎಲ್ಲ ದೇವರು ಪೂಜೆ ಮಾಡ್ತೀವಿ ನಾವು, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲದು. ಬಟ್ ಆಲ್ಮೋಸ್ಟ್ ನಾವು ಟಿಕ್ಟಾಕ್ ಟೈಮಲ್ಲಿ ಅಂದೂ ತುಂಬ ಜನ ಕೇಳ್ತಿದ್ರು, ಬರೋ ನೀವು ಹಿಂದೂನಾ ಮುಸ್ಲಿಮ್ ಅಂತ. ಅದು ಈಗಲೂ ಕೇಳ್ತಾರೆ, ಬಟ್ ತುಂಬ ನೋವಾಗುತ್ತೆ ಕೇಳಿದಾಗ, ತುಂಬ ನೋವಾಗುತ್ತೆ, ತುಂಬ ಹರ್ಟ್ ಆಗುತ್ತೆ. ತುಂಬ ಸಮೀರ್ ಅಂತೇಳಿ ಹೆಸರು ಇಟ್ಕೊತೀರಾ, ಯಾಕೆ ಕುಂಕುಮ ಹಾಸ್ಕೊತೀರಾ. ಆಮೇಲೆ ಇನ್ನೊಬ್ಬರು ಮುಸ್ಲಿಮ್ ಅಂತೀರ, ಆಮೇಲೆ ಅದೇ ಅಂತೀರ ಇದು ಅಂತೀರ, ಒಂದೇ ಧರ್ಮದಲ್ಲಿರಬೇಕು, ಹಂಗೆ ಮಾಡ್ಬಾರ್ದು ಹಿಂಗೆ ಮಾಡೋಕು. ಎಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡೋದು ಉಂಟು ನನಗೆ, ಬಟ್ ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ನನಗೇನಾದರೆ ದೇವರಿದ್ದಾನೆ,
ಕಾಪಾಡ್ತಾನೆ ಅಷ್ಟೇ. ಏನಿಲ್ಲ, ಮಂತ್ರಾಲಯ ನಾನು ಇಷ್ಟವಾದ ದೇವರು. ನನಗೆ ಬ್ರೈನ್ ಆಪ್ರೇಷನ್ ಆದಾಗ ನಾನು ಪ್ರಾರ್ಥನೆ ಮಾಡಿದ್ದು, ನಮ್ಮ ತಾಯಿ ಪ್ರಾರ್ಥನೆ ಮಾಡಿದ್ದು ರಾಘವೇಂದ್ರ. ಆಮೇಲೆ ಎಲ್ಲ ದೇವರು ಪೂಜೆ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಫೇಕ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಇದ್ದಿದ್ದು ಲೈವಲ್ಲಿ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ. ನಮ್ಮ ರಾಘವೇಂದ್ರ ಸ್ವಾಮಿ, ಮತ್ತು ಸಾಯಿಬಾಬಾ, ಆಮೇಲೆ ರಾಜಭಕ್ಷ ಅವರು ಇದ್ದಾರೆ, ಆ್ಯಂಡ್ ಎಲ್ಲ ಇದ್ದಾರೆ ದೇವರು, ಲಕ್ಷ್ಮಿ ಇದ್ದಾರೆ. ಓಕೆ, ಏನೋ ಮ್ಯೂಸಿಕ್ ಲವರ್, ಮ್ಯೂಸಿಕ್ ಲವರ್ ಬಾರಿಸ್ತಿದ್ದೆ. ಸೆಂಟ್ರಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಫಿಂಗರ್ ಕಟ್ ಆಯ್ತು, ಅದು ಪ್ರಾಕ್ಟೀಸ್ ಇದಿಲ್ಲ. ಸೊ ಏನೋ ಕ್ಯೂರಿಯಾಸಿಟಿಯಲ್ಲಿ ಮಾಡಿಬಿಟ್ಟೆ, ಅದು ಸ್ವಲ್ಪ ಏನಾಯಿತು. ಬಟ್ ಆದ್ರೆ ಇಟ್ಟಿನಿ, ಒಂದಿನ ಅದು ಯೂಸ್ ಮಾಡ್ಕೊತೀನಿ. ಶ್ಯೂರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಆಗ್ಬೇಕಂತಿದೆ. ಇದು ನಮ್ಮ ನೇಚರ್ ನೋಡಿ, ರೀಲ್ಸ್ ಮಾಡೋದು ಈ ಪ್ಲೇಸಲ್ಲಿ. ಆಮೇಲೆ ತುಂಬ ಜನ ಫ್ರೆಂಡ್ಸು ಎಲ್ಲರೂ ಕೇಳ್ತಾರೆ, ಏನು ನಿಮ್ಮ ಮನೆ ಒಂಥರ ಕಾಡ್ದಾಗೈತಪ್ಪ ಅಂತಾರೆ. ನಮ್ಮ ಮನೇನೇ ಯಾರಿಗೂ ಗೊತ್ತಾಗಲ್ಲ. ಬಟ್ ಬೇಸಿಗೆ ಕಾಲದಲ್ಲಿ ನಮ್ಮ ಮನೆ ತಣ್ಣಗೆ ಗಾಳಿ ಕೊಡುತ್ತೆ, ಫ್ಯಾನ್ ಕೂಡ ಹಾಕೊಳಲ್ಲ, ಹಾಕ್ಕೋತೀನಿ ಬಟ್ ಫ್ರೆಂಡ್ಸ್ ಬಂದಾಗ. ಬಟ್ ಅದು ಜಾಸ್ತಿ ಅಂದರೆ ಈ ಏರು. ಆ್ಯಂಡ್ ಇಲ್ಲೇ ನಾನು ಜಾಸ್ತಿ ಅಂದರೆ ಇಲ್ಲೇ ರೀಲ್ಸ್ ಮಾಡ್ತಿದ್ದೆ. ಆಮೇಲೆ ಡಿಸ್ಕಸ್ ಅಂತ ಬಂದಾಗ ಫ್ರೆಂಡ್ ಜೊತೆ ಮಾತಾಡಿದಾಗ ಅಲ್ಲಿ ಹೋಗಿ ಒಂದು 2 ಚೇರ್ ಕೊಡೋದು, ಕುಂತು ಮಾತಾಡೋದು. ಆಮೇಲೆ ನಮ್ಮ ಮನೇಲಿ ಇದಾವೆ ಪೆಟ್ಸ್, ನಾಯಿ, ಬೆಕ್ಕಿದಾವೆ. ಅವಕ್ಕಂತರೂ ಇದಂತ ಒಂಥರ ಕಾಡಿದಾಗೆಲ್ಲ ಆರಾಮಿದಾವೆ. ಆರಾಮಿದಾವೆ. ಒಂದು 8 ಬೆಕ್ಕಿದಾವ, ಒಂದು ನಾಯಿ ಇದೆ. ಮೊದಲೆಲ್ಲ ಈ ಮನೇಲಿ 8 ನಾಯಿಗಳಿದ್ವು. ಅದು ಸ್ವಲ್ಪ ಏನೇನೋ ಹುಳ ಗಿಳ ತಿಂದು ವೈರಸ್ ಬಂದು ಸತ್ತೋದು.